ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗ್ತಿರೋ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನಕ್ಕೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು. ಯಾರ ಅಳಲು ನೋಡ್ತಾ ಹೋಗೋಣ. ರಾಯಭಾರಿ ಮೊಹಮ್ಮದ್, ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಇರಾನ್ ಜೊತೆ ಐತಿಹಾಸಿಕ ಬಾಂಧವ್ಯ ಇದೆ. ಅದು ಕೇವಲ ವ್ಯಾಪಾರ ವಹಿವಾಟಿಗೆ ಮಾತ್ರ ಸೀಮಿತ ಆಗಿರೋದಲ್ಲ. ಅಮೆರಿಕ ಇಸ್ರೇಲ್ ಜೊತೆಗೂ ಭಾರತ ಅತ್ಯುತ್ತಮ ಬಾಂಧವ್ಯವನ್ನ ಹೊಂದಿದೆ. ಹಾಗಾಗಿ ಭಾರತ ತುಂಬಾ ಪರಿಣಾಮಕಾರಿಯಾಗಿ ಧನಾತ್ಮಕವಾಗಿ ಸಂಧಾನ ಮಾಡಬಹುದು. ಎಲ್ಲರನ್ನು ಸರಿದೂಗಿಸ್ಕೊಂಡು ಹೋಗುವ ತಾಕತ್ತು ಭಾರತಾಂಗ ವಿದೇಶಾಂಗ ನೀತಿಗಿದೆ. ಭಾರತದಲ್ಲಿರುವ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ತಮ್ಮ ಅಭಿಮತವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಆದರೆ ಪಾಕಿಸ್ತಾನದ ಕಡೆಗೆ ಒಲವು ತೋರಿದೆ ಅಮೆರಿಕ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಹಾಗಾದರೆ ಅಮೆರಿಕ ಇರಾನ್ ಸಂಧಾನ ಮಾತುಕತೆ ನಡೆಯುತ್ತಾ, ಅವರ ಭೂಮಿಯಲ್ಲಿ ನಡೆಯುತ್ತಾ, ಅವಾಗ ಅದು ಭಾರತಕ್ಕೆ ಯಾವ ರೀತಿಯ ಡ್ಯಾಮೇಜನ್ನು ಮಾಡ್ಬೋದು? ಡ್ಯಾಮೇಜ್ ಅಂದರೆ ಏನೋ ಹಣಕಾಸಿನ ವಿಚಾರದಲ್ಲೇ ಡ್ಯಾಮೇಜ್ ಆಗುತ್ತೆ ಅಂತಲ್ಲ. ಪಾಕಿಸ್ತಾನ, ಅಮೆರಿಕ, ಇರಾನ್, ಈಗ ನಾವು ಯಾವಾಗಲೂ ಶಾಂತಿ ಶಾಂತಿ ಅಂತೀವಲ್ಲಪ್ಪ. ನಮ್ಮ ವಿದೇಶಾಂಗ ನೀತಿನೂ ಏನು ಹೇಳುತ್ತೆ? ಶಾಂತಿ ಕಾಪಾಡ್ಕೊಳ್ಬೇಕು, ಯುದ್ಧ ಅನ್ನೋದಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ. ಅಂಥದ್ರಲ್ಲಿ ಮಾತೆತ್ತಿದ್ರೆ ನಾವು ಬಾಂಬ್ ಹಾಕ್ತೀವಿ, ಅಮೆರಿಕ ನಮಗೆ ವಾರಿಗಳಿದ್ರೆ ನಾವು ಭಾರತದ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಹೇಳೋ ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕನ ಮಧ್ಯಸ್ಥಿಕೆ ಮಾಡ್ತೀವಿ, ನಾವು ಜಾಗ ಕೊಡ್ತೀವಿ ಬನ್ನಿ ಅಂತ ಹೇಳುತ್ತೆ. ಹಾಗಾದ್ರೆ ಭಾರತದ ಪಾತ್ರ ಏನು? ಪ್ರಶ್ನೆ ಅಲ್ವಾ ಇದು? ಆ್ಯಂಡ್ ಇದಕ್ಕೀಗ ಕಾಂಗ್ರೆಸ್ನವರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ, ನಾವು ಆ ಕಾಂಪ್ರಮೈಸ್ ರೂಮ್ನಲ್ಲೇ ಇಲ್ವಲ್ಲ ನಾವು ಅಂತ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ನೀವು ಕೂಡ ಈ ವಿಚಾರದ ಬಗ್ಗೆ ನೀವು ವಿಶ್ಲೇಷಣೆಯನ್ನ ಕೊಡ್ತಾ ಇದ್ರಿ. ಪಾಕಿಸ್ತಾನದಂತಹ ದೇಶ ಮಧ್ಯಸ್ಥಿಕೆಗೆ ಕರೆಯುತ್ತೆ, ಅದಕ್ಕೆ ಅಮೆರಿಕ ಕೂಡ ಸಹಮತ ವ್ಯಕ್ತಪಡಿಸುತ್ತೆ ಅಂದಾಗ ಭಾರತದಂತಹ ದೊಡ್ಡ ದೇಶ ಆ್ಯಂಡ್ ಯುದ್ಧ ಅಂತ ಬಂದಾಗ ಮಾರುದ್ದ ದೂರ ಉಳಿದು ಶಾಂತಿಯೇ ನಮ್ಮ ಮೊದಲ ತಂತ್ರ ಅಂತ ಹೇಳುವ ದೇಶ, ಎರಡೂ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟು ಚೆನ್ನಾಗಿಟ್ಕೊಂಡಿರುವ ದೇಶ, ಆ ಕಾಂಪ್ರಮೈಸ್ ಅನ್ನುವ ಅಥವಾ ಸಂಧಾನ ಅನ್ನುವ ರೂಮ್ನ ಲಿಸ್ಟ್ನಲ್ಲೇ ನಾವಿಲ್ವಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಭಾರತದ ಹತ್ರ ಏನು ಉತ್ತರ ಇದೆ ವಿದೇಶಾಂಗ ನೀತಿ ಹತ್ರ? ಹಾಗಾದ್ರೆ ವಿದ್ಯಾ, ಏನೊಂದು ಅಮೆರಿಕ ಈಗ ಪಾಕಿಸ್ತಾನವನ್ನ ಮುಂದಿಟ್ಕೊಂಡು ಇರಾನ್ ದೇಶವನ್ನ ಸಂಧಾನದಲ್ಲಿ ಕಟ್ಟಿ ಹಾಕುವ ಪ್ರಯತ್ನವನ್ನ ಮಾಡ್ತಿದೆ. ಒಂದು ವೇಳೆ ಏನಾದ್ರೂ ಇದೇ ಸಂಧಾನ ಪ್ರಕ್ರಿಯೆಯನ್ನ ಭಾರತ ಏನಾದ್ರೂ ಸಾರಥ್ಯ ವಹಿಸಿದ್ರೆ ಭಾರತ ಅಮೆರಿಕದ ಒತ್ತಡಗಳಿಗೆ, ಅಮೆರಿಕದ ಯಾವುದೇ ಲಾಬಿಗಳಿಗೆ ಮಣಿಯೋದೇ ಇಲ್ಲ. ಜೊತೆಗೆ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ ಭಾರತ ಇಸ್ರೇಲ್ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದೆ, ಅಮೆರಿಕ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಮೂರು ರಾಷ್ಟ್ರಗಳ ಜೊತೆಗೆ ಸಮಾನವಾದ ಬಾಂಧವ್ಯವನ್ನ ಭಾರತ ಮಾತ್ರ ಹೊಂದಿರೋದು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ. ಆದ್ರೆ ಇಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿರೋದು ಯಾಕೆ ಅಂದ್ರೆ, ಏನೊಂದು ಅಮೆರಿಕದ ಲಾಬಿಗಳಿಗೆ, ಅಮೆರಿಕದ ಒತ್ತಡಗಳಿಗೆ ಪಾಕಿಸ್ತಾನ ಮಣಿಯುತ್ತೆ. ಸಂಧಾನದ ಮಾತುಕತೆ ವೇಳೆ ಟೇಬಲ್ ನಲ್ಲಿ ಕೂತಿರೋಂತ ಸಂದರ್ಭದಲ್ಲಿ ಇರಾನ್ ದೇಶವನ್ನ ಕಟ್ಟಿ ಹಾಕುವಂತ ಏನಾದ್ರೂ ತಂತ್ರಗಾರಿಕೆಯನ್ನ, ಯಾವ್ದಾದ್ರು ಹೊಸ ಷರತ್ತುಗಳನ್ನ ಅಮೆರಿಕ ಇರಿಸಿದ್ರೆ ಅದಕ್ಕೆ ಪಾಕಿಸ್ತಾನ ಅನುವು ಮಾಡಿಕೊಡುತ್ತೆ. ಆದ್ರೆ ಭಾರತ ಪಾರದರ್ಶಕ ರೀತಿಯಲ್ಲಿ ಮೂರು ದೇಶಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾತ್ರ ಸಂಧಾನ ಮಾತುಕತೆಗೆ ಸಹಮತ ವ್ಯಕ್ತಪಡಿಸುತ್ತೆ. ಈ ಒಂದು ಕಾರಣಕ್ಕಾಗಿ ನಮ್ಮ ಲಾಭಕ್ಕೆ ಸಿಗಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಭಾರತ ನಡ್ಕೊಳಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಅಮೆರಿಕ ಒಂದು ಸಂಧಾನ ಮಾತುಕತೆ ಸಾರಥ್ಯ ವಹಿಸಕ್ಕೆ ಅವಕಾಶ ನೀಡ್ತಿರ್ಬೋದು. ಹಂಗಂತ ಹೇಳ್ಬಿಟ್ಟು ಭಾರತ ತಾನಾಗಿ ಯಾವತ್ತು ಸಂಧಾನಕ್ಕೆ ಮಧ್ಯಪ್ರವೇಶ ಮಾಡ್ತೀವಿ ಅಂತ ಹೋಗೋದಿಲ್ಲ. ಆದ್ರೆ ಈ ಒಂದು ಅವಕಾಶವನ್ನೇನಾದ್ರು ಇರಾನ್ ದೇಶವೋ, ಅಮೆರಿಕವೋ ಅಥವಾ ಇಸ್ರೇಲ್ ದೇಶವೋ ಕೊಟ್ರೆ ಅದ್ರ ಬಗ್ಗೆ ಪರಾಮರ್ಶಿಸಿ ಒಂದು ರೀತಿ ಪಾರದರ್ಶಕವಾದ ಸಂಧಾನ ಮನಸ್ಥಿತಿಗೆ ಭಾರತ ಸಿದ್ಧ ಆಗುತ್ತೆ. ಇದು ಡೊಮೆಸ್ಟಿಕ್ ಅಲ್ಲಿ ನೋಡೋದನ್ನ ಅಂದ್ರೆ ನಮ್ಮ ದೇಶೀಯವಾಗಿ ವಿರೋಧ ಪಕ್ಷಗಳಿಗಾಗಲೇ ಹೋಲಿಕೆ ಮಾಡಕ್ ಶುರು ಮಾಡಿದ್ದೇವೆ. ನಾವು ಪಾಕಿಸ್ತಾನಕ್ಕೆ ಸಿಗ್ತಿದೆ ಅವಕಾಶ, ಭಾರತಕ್ಕೆ ಸಿಗ್ತಿಲ್ಲ, ವಿಶ್ವಗುರು ಅಂತ ಹೇಳ್ಕೊಂತೀರಾ, ಇದೇನಾ ವಿಶ್ವಗುರು ಅಂತ. ಆದ್ರೆ ಭಾರತ ನಾವು ಸಂಧಾನ ಮಾಡ್ತೀವಿ ಅಂತ ಯಾವತ್ತೂ ಮಧ್ಯಸ್ಥಿಕೆ ವಹಿಸಿಲ್ಲ. ಈ ಹಿಂದೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಸಂಧಾನಕ್ಕೆ ಯಾವತ್ತೂ ಒಮಾನ್ ದೇಶನೇ ಮಧ್ಯಪ್ರವೇಶ ಮಾಡ್ತಿತ್ತು. ಆದ್ರೆ ಈಗ ಒಮಾನ್ ದೇಶ ದೂರ ನಿಂತಿರೋದ್ರಿಂದ ಮತ್ತೆ ಕತಾರ್ ಸೇರಿದಂತೆ ಎಲ್ಲಾ ಕೊಲ್ಲಿ ರಾಷ್ಟ್ರಗಳು ಕೂಡ ಈ ಒಂದು ಸಂಧಾನ ಮಾತುಕತೆಯಿಂದ ದೂರ ನಿಂತಿರೋದ್ರಿಂದ ಈಗ ಪಾಕಿಸ್ತಾನವನ್ನ ಅಮೆರಿಕ ಮುಂದೆ ಬಿಡ್ತಾ ಇದೆ. ಅದೇ ರೀತಿ ಒಂದು ವೇಳೆ ಏನಾದ್ರೂ ಭಾರತವನ್ನ ಅಮೆರಿಕ ಮುಂದೆ ಬಿಟ್ಟಿದ್ರೆ ಭಾರತ ಮುಂದೆ ಬಂದಿರೋದು. ಭಾರತ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಪಾಸಿಬಿಲಿಟೀಸ್ ನ ಮಾತಾಡೋದಾದ್ರೆ, ಅಂದ್ರೆ ಇನ್ ಕೇಸ್ ಈ ತರ ಆದ್ರೆ ಅಂತ ಮಾತಾಡೋದಾದ್ರೆ, ನಾವು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಕಾಂಪ್ರಮೈಸ್ ಆದ್ರು ಅಂದ್ಕೊಳ್ಳಿ, ಭಾರತದ ಒಳಗಿರುವ ಪಕ್ಷಗಳು ಯಾವ ರೀತಿಯಾಗಿ ಕಾಲಿಳಿಯುವ ಸಾಧ್ಯತೆ ಇದೆ? ಬಿಜೆಪಿ ಅಥವಾ ಮೋದಿ ವಿಚಾರ ಇಟ್ಕೊಂಡು ನಮಗದು ಹಿನ್ನಡೆ ಆಗುತ್ತಾ?
ಹಾಗೆ ನೋಡಿದ್ರೆ ಭಾರತಕ್ಕೆ ಅದು ಹಿನ್ನಡೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ದೇಶೀಯ ರಾಜಕಾರಣ ಅಂದ್ರೆ ನಮ್ಮ ದೇಶದ ಒಳಗಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ವಿರೋಧ ಪಕ್ಷಗಳು ಭಾರತವನ್ನ ಏನು ಬಿಜೆಪಿಯನ್ನ ಅದರಲ್ಲೂ ಪ್ರಧಾನಿ ಮೋದಿ ಅವರನ್ನ ನೀವೇನು ವಿಶ್ವಗುರು ಅಂತ ಹೇಳ್ಬಿಟ್ಟು ನೀವು ಬಿಂಬಿಸ್ಕೊಂತ ಇದ್ದೀರಾ, ನೋಡಿ ನೀವು ವಿಶ್ವಗುರು ಅಂತೀರಾ, ಆದ್ರೆ ಪಾಕಿಸ್ತಾನ ಸಂಧಾನದ ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ಪಾಕಿಸ್ತಾನ ದೊಡ್ಡವರಾಗ್ತಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಬಿಂಬಿಸಬಹುದು. ಆದ್ರೆ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಈ ಅವಕಾಶ ಕೊಟ್ಟಿರೋದು ಅಮೆರಿಕ ಮೂಲಕ ಈ ಪಾಕಿಸ್ತಾನಕ್ಕೆ ಅವಕಾಶ ಸಿಕ್ಕಿದೆ ಹೊರತು ಪಾಕಿಸ್ತಾನದ ಅದು ಸ್ವಂತ ಬಲದಿಂದ ಸಿಕ್ಕಿಲ್ಲ ಅನ್ನೋದು ಒಂದು ವಾಸ್ತವ. ಆದ್ರೆ ರಾಜಕೀಯವಾಗಿ ನಮ್ಮ ದೇಶದ ಒಳಗಿನ ರಾಜಕೀಯವಾಗಿ ನೋಡೋದಾದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ಪಾಕಿಸ್ತಾನಕ್ಕೆ ಸಿಕ್ಕಿರುವಂತ ಒಂದು ದೊಡ್ಡ ಮಟ್ಟದ ಸ್ಥಾನಮಾನ ಭಾರತಕ್ಕೆ ಸಿಕ್ಕಿಲ್ಲ, ಅದರಲ್ಲೂ ನಿಮ್ಮ ಬಿಜೆಪಿ ಸಾರಥ್ಯದ ಪಕ್ಷಕ್ಕೆ ಸರ್ಕಾರಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಾಲೆಳೆಯುವ ಸಾಧ್ಯತೆಗಳು ಇನ್ನೂ ದಟ್ಟವಾಗಿದೆ. ಈಗಾಗಲೇ ವಿರೋಧ ಪಕ್ಷಗಳು ಕಾಲೆಳೆಯ ಕೆಲಸನ ಈಗಾಗಲೇ ಶುರು ಮಾಡಿದಾವೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್